ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಶ್ವರಗಿರಿ ಪಾಠಶಾಲೆ ಯೂಟ್ಯೂಬ್ ಚಾನಲ್. ಇದು ವಯಸ್ಸಿಗೆ ಸಂಬಂಧಿಸಿದ ಸಮಸ್ಯೆ ಮೇಲಿನ ಪ್ರಶ್ನೆ ಈ ಥರ ಇದೆ. ರಾಮನ ವಯಸ್ಸು 37 ವರ್ಷ. 10 ವರ್ಷಗಳ ಹಿಂದೆ ಭೂಷಣ್ ಅವರ ವಯಸ್ಸು ರಾಮನ್ ಅವರ ವಯಸ್ಸಿನ 1/3 ಭಾಗವಾಗಿತ್ತು. 10 ವರ್ಷದ ಹಿಂದೆ ಹೋಗಬೇಕು ರಾಮನ ವಯಸ್ಸು ತಗೊಂಡು, ಆವಾಗ ಭೂಷಣ್ ಅವರ ವಯಸ್ಸು ರಾಮನ್ ಅವರ ವಯಸ್ಸಿನ 1/3 ಭಾಗವಾಗಿತ್ತು. ಎಷ್ಟು ವರ್ಷಗಳ ನಂತರ ಭೂಷಣ್ ಅವರ ವಯಸ್ಸು 60 ವರ್ಷಗಳು. ಓಕೆ, ಈಗ ಫಸ್ಟ್ ನಾವು ಭೂಷಣ್ ಅವ್ರದ್ದು ಪ್ರೆಸೆಂಟ್ ನೋಡೋಣ, ಆಮೇಲೆ 60 ವರ್ಷ ಯಾವಾಗ ಆಗುತ್ತೆ, ಎಷ್ಟು ವರ್ಷದ ನಂತರ 60 ಆಗುತ್ತೆ ಅಂತ ನಾವು ಕಂಡುಹಿಡಿಯೋಣ. ಸರಿ, ರಾಮನ್ಗೆ ಈಗ ಎಷ್ಟು ವಯಸ್ಸು? ರಾಮನ್ ಅವರಿಗೆ ಈಗ 37 ವರ್ಷ. 10 ವರ್ಷಗಳ ಹಿಂದೆ ಹೋದಾಗ ಆವಾಗ ರಾಮನ್ ಅವರಿಗೆ ಎಷ್ಟು ವಯಸ್ಸು ಆಗುತ್ತೆ? 27 ಆಗುತ್ತೆ. ಯಾವಾಗ? 10 ವರ್ಷ ಹಿಂದೆ ಹೋದಾಗ. ಇದರಲ್ಲಿ 3 ಭಾಗ ಮಾಡಿದರೆ, ಇದನ್ನು ನಾವೇನಾದರೂ 3 ಭಾಗ ಮಾಡಿದರೆ ಅಂದರೆ 9. 3 ಭಾಗ ಮಾಡಿದರೆ 9. ಅದರಲ್ಲಿ 1 ಭಾಗ, 27ನ 3 ಭಾಗ ಮಾಡಿದರೆ 9, 9, 9 ಆಗುತ್ತೆ. ಅದರಲ್ಲಿ 1 ಭಾಗ ತಗೋಬೇಕು. 1 ಭಾಗ ಅಂದರೆ 9. ಸೊ ಇದು ಭೂಷಣ್ ಅವರ ವಯಸ್ಸು ಆಗಿತ್ತು. ಯಾವಾಗ? 10 ವರ್ಷದ ಹಿಂದಿಂದಿದು. ಈ 9 ಈಗಿಂದಲ್ರಿ. ಯಾವಾಗ ರಾಮನ್ಗೆ 27 ಇತ್ತಲ್ಲ, ಆವಾಗ ಅವನಿಗೆ 9 ಇತ್ತು. ಬಟ್ ಈಗ ಅವನಿಗೆ 10 ಜಾಸ್ತಿ ಆಗುತ್ತೆ. ಅಂದರೆ 10 ವರ್ಷ ಹಿಂದಿತ್ತಲ್ಲ, ಈಗ 10 ಜಾಸ್ತಿ ಆದರೆ ಈಗ ಭೂಷಣ್ ಅವರಿಗೆ 19 ವರ್ಷ. ಎಷ್ಟು ವರ್ಷದ ನಂತರ ಭೂಷಣ್ಗೆ 60 ವರ್ಷ ಆಗುತ್ತೆ ಅಂತ ಕೇಳಿದ್ದಾನೆ. ಎಷ್ಟು ವರ್ಷದ ನೋಡಿ, ಈಗ 19, ಎಷ್ಟು ವರ್ಷದ ನಂತರ 60 ಆಗುತ್ತೆ? 41 ವರ್ಷದ ನಂತರ 60 ಆಗುತ್ತದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಕೆಳಗೆ ಕಮೆಂಟ್ ಮಾಡಿ ನೀವು ತಿಳಿಸಿ, ಮತ್ತು ಲೈಕ್ ಬಟನ್ನ ಒತ್ತಬಹುದು. ಹೆಚ್ಚಿನ ವಿಡಿಯೋಗಾಗಿ ನೀವು IG ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ.